ಶ್ವೇತಾ, ನಾ ಭೂಪತಿ ಜೊತೆ ಸ್ವಲ್ಪ ಮಾತಾಡಬೇಕು. ಮ್ಯಾಮ್, ನೀವು ಪ್ಲೀಸ್ ಹುಷಾರು. ಟೇಕ್ ಕೇರ್. ನೀನು ಅಷ್ಟೇ, ಟೇಕ್ ಕೇರ್. ಅಮ್ಮ, ಒಂದೇ ಒಂದು ಸಲ ನಕ್ಷತ್ರನ ಕ್ಷಮಿಸಿದ್ದೀನಿ ಅಂತ ಹೇಳಮ್ಮ. ತುಂಬ ಅಪ್ಸೆಟ್ ಆಗಿದ್ದಾಳೆ. ಪ್ಲೀಸ್. ಅಗೇನ್ ನಿಂಗೆ ಮಾತಾಡೋಕ್ಕೆ ಬೇರೆ ವಿಷಯ ಇಲ್ವಾ? ಅಮ್ಮ ಹಾಗಲ್ಲಮ್ಮ, ಪ್ಲೀಸ್ ಅರ್ಥ ಮಾಡ್ಕೋ. ಏನೂ ತಪ್ಪು ಮಾಡದೆ ಸುಮ್ಮನೆ ಎಲ್ಲರ ಹತ್ರನೂ ಬೈಸ್ಕೊಂಡಿದ್ದಾಳೆ. ಪಾಪ ಅನ್ಸುತ್ತೆ. ಅವಳನ್ನ ಒಂದೇ ಒಂದ್ಸತಿ ಕ್ಷಮಿಸಿದೆ ಅನ್ನೋ ತುಂಬ ಖುಷಿ ಆಗ್ತಾಳೆ. ಪ್ಲೀಸ್ ಅಮ್ಮ. ಆ ಹುಡುಗಿ ವಿಷಯ ಬಿಡು, ನಾನು ಅವಳ ಹತ್ರ ಮಾತಾಡ್ತೀನಿ. ಕ್ಷಮಿಸ್ತೀನಿ. ಈಗ ನಂಗೊಂದು ಕೆಲಸ ಇದೆ, ಅದು ನಿನ್ನ ಕೈಲಿ ಮಾಡೋಕ್ಕಾಗತ್ತಾ ಇಲ್ವಾ ಅದನ್ನ ಹೇಳು. ನಿನಗಿಲ್ಲ ಅಂತೀನಮ್ಮ. ಏನು ಹೇಳು? ಮನೆಗೆ ಬಂದ್ಬಿಡು ಭೂಪತಿ. ಇನ್ನು ನಿನ್ನ ಬಿಸ್ನೆಸ್ ಕಡೆ ಗಮನ ಕೊಡು. ಯಾಕೋ ಇದೆಲ್ಲ ಅತಿ ಅನ್ನಿಸ್ತೆ. ವಾಪಸ್ ಬರೋದ? ಅಮ್ಮ, ನನ್ನ ಕೆಲಸ. ನಿನ್ನ ಕೆಲಸ ಮುಗಿಯಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಆಸೆ ಪಟ್ಟೆ ಅಂತ ಹೇಳಿ ಇಲ್ಲ ಅನ್ನೋಕ್ಕಾಗದೆ 5 ತಿಂಗಳು ಸುಮ್ಮನೆ ಇದ್ದೆ. ಇನ್ನು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಮೋರ್ ಓವರ್ MPR ಗ್ರೂಪ್ CEO ಆದವನು ಹೋಟೆಲ್ ಬಿಸ್ನೆಸ್ ನೋಡ್ಕೋಬೇಕೆ ಹೊತ್ತು ಪರೋಟ ಬೇಯಿಸ್ಕೊಂಡು ಕೂರೋದಲ್ಲ. ಐ ಆಮ್ ಸೀರಿಯಸ್ ಭೂಪತಿ. ಇದೆಲ್ಲ ಇವತ್ತೇ ಮುಗಿಬೇಕು. ಅಮ್ಮ, ಇವತ್ತಿಗೆ ಈಗಲೇ ಅಂದರೆ ದಿಢೀರ್ ಅಂತ ಹೇಳಿದ್ರೆ ಹೇಗಮ್ಮ? ನೋ, ದಿಸ್ ಇಸ್ ನಾಟ್ ರೈಟ್ ಅಮ್ಮ. ನೀನು ನನಗೆ 1.5 ತಿಂಗಳು ಟೈಮ್ ಕೊಟ್ಟಿದ್ಯಾ, ಅದಿನ್ನೂ ಆಗಿಲ್ಲ. ಇಷ್ಟು ಬೇಗ ಬಾ ಅಂದರೆ ಹೇಗಮ್ಮ? ಅಮ್ಮ ಪ್ಲೀಸ್ ಅಮ್ಮ. ಏನಾಗಿದೆ ನಿಂಗೆ ಭೂಪತಿ? ನಿನ್ ಜಾಗ ಕಿಚನಲ್ಲ, CEO ಸೀಟ್ ನಿನ್ಗೋಸ್ಕರ ಕಾಯ್ತಾ ಇದೆ. ಅದು ಖಾಲಿ ಇದೆ. ಅಂಡರ್ಸ್ಟ್ಯಾಂಡ್? ನಿನ್ನ ಇನ್ ಸ್ವಲ್ಪ ದಿನ ಈ ಅವಸ್ಥೆಲೆ ಒಲೆ ಮುಂದೆ ಬಿಟ್ರೆ ನೀನ್ ಯಾರು, ನಿನ್ ಸ್ಥಾನ ಏನು ಅಂತ ಕಂಪ್ಲೀಟ್ ಆಗಿ ಮರ್ತೋಗತ್ತೋ ಏನೋ. ಅಂಥ ತಪ್ಪು ಏನಮ್ಮ ಮಾಡಿದ್ದೀನಿ? ಅಷ್ಟು ರಿಸರ್ಚ್ ಮಾಡಿದ್ದೀನಿ, ಎಲ್ಲರ ಜೊತೆ ಬೆರೀತಿದ್ದೀನಿ. ನಮಗೆ ಒಳ್ಳೇದಲ್ವಮ್ಮ? ಬೆರ್ತಿದ್ದು ಜಾಸ್ತಿ ಆಯ್ತು ಅಂತಾನೆ ವಾಪಸ್ ಕರೀತಾ ಇರೋದು. ನಿನ್ ಸರ್ಕಲ್ ಸರಿಗಿಲ್ಲ ಭೂಪತಿ. ಅದು ನಿನ್ನ ಹಾಳು ಮಾಡ್ತಾ ಇದೆ. ನಿನ್ ಸ್ಟ್ಯಾಂಡರ್ಡ್ನ ನೀನ್ ಬಿಟ್ಕೊಡ್ತಾ ಇದೀಯ ಭೂಪತಿ. ಅರ್ಥ ಮಾಡ್ಕೋ. ನೀನು CEO ಆಗೋದ್ರ ಜೊತೆಗೆ ನೀನ್ ಲೈಫಲ್ಲಿ ಬೇರೆ ಏನೋ ಹೊಸ ಬದಲಾವಣೆ ಆಗೋದಿದೆ ಭೂಪತಿ. ಆಮೇಲೆ ನಿನ್ ಲೈಫ್ ಈಗಿನ ಥರ ಇರೋಲ್ಲ. ನೀನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಮ್ಮ? ನೀನ್ ಮನೆಗೆ ಬಂದ್ರೆ ಗೊತ್ತಾಗತ್ತೆ. ಅಲ್ಲಮ್ಮ, ನಾನು ನೀನು ಈ ಅಮ್ಮನ ಮಾತನ್ನ ತೆಗ್ದಾಕಲ್ಲ ಅಂತ ನಂಬಿದ್ದೀನಿ ಭೂಪತಿ. ಸರಿ, 15 ಡೇಸ್, ಜಸ್ಟ್ 15 ಡೇಸ್ ಅಮ್ಮ. ನಾನು ಮನೆ ಬಿಟ್ಟು ಆ PGಗೆ ಹೋದ್ಮೇಲೆ ನಕ್ಷತ್ರ ಮನೆಯವರು, ಹೋಟೆಲವರು ಅವರೇ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿರೋದು. ಈ 5 ತಿಂಗಳು ನಾನು ಹೇಗೆ ಕಾಲ ಕಳೆದೆ ಅಂತಲೇ ಗೊತ್ತಿಲ್ಲ. ಅವರೆಲ್ಲರೂ ನನ್ನನ್ನು ಅಷ್ಟು ಪ್ರೀತಿಸ್ತಾರೆ, ನಾನು ಅವರೆಲ್ಲರನ್ನೂ ಅಷ್ಟೇ ಪ್ರೀತಿಸ್ತೀನಿ. ತುಂಬ ಹಚ್ಕೊಂಡಿದ್ದೀನಿ. ಪ್ಲೀಸ್ ಅಮ್ಮ, ಇದ್ದಕ್ಕಿದ್ದಾಗೆ ಅವ್ರಿಗೆಲ್ಲ ಹೇಳ್ದೆ PG ಖಾಲಿ ಮಾಡ್ಕೊಂಡು ಬಂದ್ಬಿಟ್ರೆ ಹೇಗಿರುತ್ತೆ? ತಪ್ಪಾಗುತ್ತಲ್ವಾ? ಅದಕ್ಕೆ ಅಟ್ಲೀಸ್ಟ್ ಒಂದು 15 ದಿನ ಅವ್ರ ಜೊತೆ ಆರಾಮಾಗಿ ಖುಷಿಯಾಗಿ ಕಾಲ ಕಳಿಬೇಕಮ್ಮ. ಇಷ್ಟು ದಿನ ನಾನು ಯಾರು ಅಂತ ನಿಜವಾಗ್ಲೂ ಹೇಳ್ದೆ ಅವ್ರಿಗೆ ಸುಳ್ಳು ಹೇಳಿದ್ದಕ್ಕೆ ಕ್ಷಮೆ ಕೇಳಬೇಕು. ನಾನು ನಿಜವಾಗ್ಲೂ ಯಾರು ಅಂತ ಅವ್ರಿಗೆ ಹೇಳಬೇಕು. ಅವ್ರಿಗೆ ಕ್ಷಮಿಸಿದ ಮೇಲೆ ನಾನು ನಿನ್ನ ಹತ್ರ ಬರ್ತೀನಮ್ಮ. ಅಟ್ಲೀಸ್ಟ್ ಇಷ್ಟಾದರೂ ಮಾಡಿದ್ರೆ ಅವ್ರು ನನಗೆ ತೋರಿಸಿರೋ ಪ್ರೀತಿಗೆ ನ್ಯಾಯ ಕೊಟ್ಟಂಗಾಗತ್ತಮ್ಮ. ಏನೂ ಹೇಳ್ದೆ ಕೇಳ್ದೆ ಸುಮ್ಮನೆ ಎದ್ದು ಬಂದ್ಬಿಟ್ರೆ ನಾನು ಸ್ವಾರ್ಥಿ ಆಗ್ಬಿಡ್ತೀನಮ್ಮ. ಪ್ಲೀಸ್ ಅಮ್ಮ, ಪ್ಲೀಸ್, ಜಸ್ಟ್ 15 ಡೇಸ್ ಮೋರ್ ಮಾ. ಜಸ್ಟ್ 15 ಡೇಸ್. ಜಸ್ಟ್ 15 ಡೇಸ್. ಆಮೇಲೆ ಏನು ರೀಸನ್ ಕೊಡದೆ ಮನೆಗೆ ಬರಬೇಕು. ಓಕೆ? ಹಾಂ, ಓಕೆ. ಈಗ ಪ್ಲೀಸ್ ನಕ್ಷತ್ರನ ಒಳಗಡೆ ಕಳಿಸ್ತೀನಿ. ಒಂದೇ ಒಂದು ಸತಿ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡು. ಖುಷಿ ಪಟ್ಬಿಡ್ತಾಳೆ. ಪ್ಲೀಸ್
ಕಳಿಸು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಾನು ಕಳಿಸ್ತೀನಿ, ಕಳಿಸ್ತೀನಿ. ಶ್ವೇತಾ ಬಗ್ಗೆ ಮಿಸ್ಕಮ್ಯುನಿಕೇಶನ್ ಸರಿ ಹೋಯ್ತು. ಭೂಪತಿ ಇನ್ನು 15 ದಿವಸದಲ್ಲಿ ಮನೆಗೆ ಬರ್ತಾ ಇದ್ದಾನೆ. ಎಲ್ಲ ಸರಿ ಹೋಗ್ತಿದೆ ಅಲ್ವಾ ಮುನ್ನ? ಹ್ಞೂ ಮೇಡಮ್. ಇನ್ನು 15 ದಿನದಲ್ಲಿ ಶ್ವೇತಾ ಭೂಪತಿ ಇನ್ನೂ ಹತ್ರ ಆಗ್ತಾರೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೋತಾರೆ. ಅಂದಮೇಲೆ ಭೂಪತಿ ಖಂಡಿತ ಈ ಮದುವೆಗೆ ಇಲ್ಲ ಅನ್ನಲ್ಲ. ಕೂತ್ಕೊಳ್ಳಿ ಅಣ್ಣ. ಏನು ವಟಾರದವರೆಲ್ಲ ನಮ್ಮನೆ ಕಡೆ ಬಂದ್ಬಿಟ್ರಿ? ಏನ್ ಸಮಾಚಾರ? ಸಮಾಚಾರ ಏನಿರುತ್ತೆ, ನಾಳೆ ಬಿಟ್ರೆ ನಾಳಿದ್ದೆ ಗಣೇಶ ಚತುರ್ಥಿ ಅಲ್ವೇ? ಅದಕ್ಕೆ ನಮ್ಮಿಂದ ಏನಾಗಬೇಕು? ಜಾಸ್ತಿ ಏನಿಲ್ಲಪ್ಪ, ನಿನ್ ಮಗಳನ್ನ ಕಳ್ಸ್ಕೊಡು. ನಕ್ಷತ್ರ ಇಲ್ಲದೆ ಯಾವ ಕೆಲಸ ಏನಾದ್ರು ಆಗುತ್ತಾ? ಪ್ರತಿ ವರ್ಷದಂಗೆ ಈ ವರ್ಷ ನಕ್ಷತ್ರನೇ ಮುಂದೆ ನಿಂತು ಹಿಂದೇನು ನಿಲ್ಲಲ್ಲ, ಮುಂದೇನು ನಿಲ್ಲಲ್ಲ. ಅವಳಿಗೆ ನಾಳೆ ಬೇರೆ ಕೆಲಸ ಇದೆ. ಅವಳು ಈ ಸತಿ ಗಣೇಶ ಕೂಡ್ಸಕ್ ಬರಲ್ಲ. ನೀವು ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಕೊಳ್ಳಿ. ಯಾಕೆ ತುಕಾರಾಮ್ ಹೀಗಂತಿದ್ಯಾ? ಏನಾಯ್ತು? ನಮ್ಮನೆ ವಿಷಯ 1000 ಇರುತ್ತೆ, ನಿಮಗೆ ಯಾಕದು? ಅವಳು ಈ ಸತಿ ಬರ್ತಿಲ್ಲ ಅಷ್ಟೇ, ನೀವು ಹೊರಡಿ. ಇಲ್ಲಿ ನಂದೇ ನಂದಾಗಿದೆ, ಇವ್ರ ಹಬ್ಬ ಬೇರೆ. ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ಒಟ್ಟಾರೆ ಜನಗಳ ಜೊತೆ ಇಷ್ಟು ನಿಷ್ಠೂರವಾಗಿ ಮಾತಾಡಿದ್ರೆ ನಾಳೆ ಕಷ್ಟ ಅಂತ ಬಂದಾಗ ನಮ್ಗೆ ಯಾರು ಆಗ್ತಾರೆ ಹೇಳಿ? ಅಷ್ಟಕ್ಕೂ ನಾಳೆ ನಕ್ಷತ್ರಕ್ಕೆ ಏನ್ ಕೆಲಸ ಇದೆ? ಯಾಕೆ ಕಳ್ಸಲ್ಲ ಅಂದ್ರಿ? ಯಾಕೆ ಮರ್ತೋಯ್ತಾ? ನಾಳೆ ನನ್ನ ಚೀಟಿ ದುಡ್ಡು ಬರ್ತಾ ಇದೆ. ಅದ್ ಸಿಕ್ತಿದ್ದಂಗೆ ಅಮಾವಾಸ್ಯೆ ಮಕ್ಕದವಳು ನನ್ನ ಮಗಳು ಅಲ್ವಾ ಅಂತ DNA ಟೆಸ್ಟ್ ಮಾಡಿಸ್ತೀನಿ. ಆ ಟೆಸ್ಟ್ ಮುಗಿಯೋ ತನಕ ಅವಳೆಲ್ಲೂ ಹೋಗೋ ಹಾಗಿಲ್ಲ, ಮನೆಯಲ್ಲೇ ಬಿದ್ದಿರ್ಲಿ. ಮ್ಯಾಮ್ ನಿನ್ನ ಕ್ಷಮಿಸ್ತಾರೆ ಅಂತ ನಂಗೆ ಯಾಕೋ ಅನ್ನಿಸ್ತಿಲ್ಲ ನಕ್ಷತ್ರ. ಅವ್ರು ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿದ್ದಾರೆ. ಅದು ಇಷ್ಟೆಲ್ಲ ಆದ್ಮೇಲೆ ಕ್ಷಮಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ವಾ? ಹೋಗ್ಲಿ ಬಿಡು, ನಿನ್ ತಪ್ಪು ನಿಂಗೆ ಅರ್ಥ ಆಯ್ತಲ್ಲ, ಅದು ಇಂಪಾರ್ಟೆಂಟ್. ಇನ್ಮೇಲೆ ಹೀಗೆಲ್ಲ ಮಾಡಕ್ ಹೋಗ್ಬೇಡ. ಅಳ್ಮುಂಜಿ, ಹತ್ತಿದ್ ಮುಗ್ದಿದ್ರೆ ಒಳಗಡೆ ಹೋಗು, ಮೇಡಮ್ ನಿನ್ನ ಹತ್ರ ಮಾತಾಡ್ತಾರಂತೆ. ನಿಜವಾಗ್ಲೂ ಅವ್ರು ನನ್ನ ಹತ್ರ ಮಾತಾಡ್ತೀನಿ ಅಂದ್ರ? ಇವತ್ತು ನಡೆದಿದ್ರಲ್ಲಿ ನಿಂದೇನೂ ತಪ್ಪಿಲ್ಲ ಅಂತ ಅವ್ರಿಗೆ ಅರ್ಥ ಆಗಿದೆ. ಸೊ ತಲೆ ಕೆಡ್ಸ್ಕೊಂಬೇಡ, ಆರಾಮಾಗಿ ಮಾತಾಡ್ಕೊಂಬ. ಈಗ್ಲೇ ಹೋಗ್ತೀನಿ. ಅವ್ರಿಗೆ ಕಾಲಿಗೆ ಬಿದ್ದಾದ್ರೂ ಸರಿ, ಕ್ಷಮಿಸಿ ಅಂತ ಬೇಡ್ಕೋತೀನಿ. ಖಾಲಿ ಡಬ್ಬಿ ಸಾರಿ ಅಂತ ಕೇಳು, ಅಷ್ಟು ಸಾಕು, ಅರ್ಥ ಮಾಡ್ಕೋತಾರೆ. ಶ್ವೇತಾ ಅವರೇ, ಮೇಡಮು ಟ್ರೀಟ್ಮೆಂಟ್ ಮನೇಲೇ ತಗೋತಾರಂತೆ. ಸೊ ಅದ್ರ ಬಗ್ಗೆ ಡಾಕ್ಟರ್ ಹತ್ರ ಮಾತಾಡ್ಕೊಂಬರ್ಬೇಕು. ನೀವಿಲ್ಲೇ ಆರಾಮಾಗಿರಿ. ಹಾಂ, ನೀವು ರೆಸ್ಟ್ ಮಾಡಿ. ಏನ್ ಮ್ಯಾಮ್ ಇದು? ಶಕುಂತಲಾ ಮ್ಯಾಮ್ ನಕ್ಷತ್ರನ ಇನ್ನು ಜನ್ಮದಲ್ಲಿ ಹತ್ರ ಬಿಟ್ಕೊಳ್ಳಲ್ಲ, ಭೂಪತಿ ಸರ್ ಮತ್ತೆ ನಕ್ಷತ್ರನ ಕನೆಕ್ಷನ್ ನ ಅವರೇ ಕಟ್ ಮಾಡ್ತಾರೆ ಅಂತ ಅಂದ್ರಿ. ಇವಾಗ ಇದೆಲ್ಲ ಉಲ್ಟಾ ಆಗ್ತಿದೆ. ಈ ಭೂಪತಿ ಸರ್ ಯಾಕೋ ಆ ನಕ್ಷತ್ರನ ಬಿಡೋ ತರ ಕಾಣಿಸ್ತಿಲ್ಲ. ಅವ್ರಿಬ್ರು ಫ್ರೆಂಡ್ಶಿಪ್ ಅಷ್ಟು ಡೀಪ್ ಆಗಿ ಬೇರ್ ಬಿಟ್ಕೊಂಡಿದೆ ಅನ್ಸುತ್ತೆ. ಅದೆಷ್ಟೇ ಡೀಪ್ ಆಗಿರ್ಲಿ, ಅದ್ರ ಬುಡ ಹುಡುಕಿ ಅದನ್ನ ಕಟ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಶ್ವೇತಾನೇ ಅಲ್ಲ. ಮೇಡಮ್, ನಾನು ಯಾವ ದೇವ್ರ ಮೇಲೆ ಬೇಕಾದರೂ ಆಣೆ ಮಾಡಿ ಹೇಳ್ತೀನಿ. ಬೇಕಾದರೆ ನಮ್ಮಮ್ಮ ಮೇಲೆ ಆಣೆ ಮಾಡಿ ಕೂಡ ಹೇಳ್ತೀನಿ. ಇವತ್ತು ಎಸ್ಟೇಟಲ್ಲಿ ನಡೆದಿದ್ದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧನೂ ಇಲ್ಲ. ನಾನು ನಿಮ್ಮ ಬಗ್ಗೆ ಯಾರ ಹತ್ರನೂ ಆ ಥರ ಹೇಳ್ಕೊಂಡು ಬಂದಿಲ್ಲ. ದಯವಿಟ್ಟು ನನ್ನ ತಪ್ಪು ತಿಳ್ಕೊಂಬೇಡಿ ಮೇಡಮ್.
ಹಾಗಂತ ನಾನು ತಪ್ಪೇ ಮಾಡಿಲ್ಲ ಅಂತಲೂ ಹೇಳ್ತಿಲ್ಲ. ಅವತ್ತು ಪಾರ್ಟಿಲಿ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಏನೇನೋ ಅಂದಿದ್ದೀನಿ. ಅದ್ರ ಬಗ್ಗೆ ನಂಗೆ ತುಂಬ ಬೇಜಾರಿದೆ ಮೇಡಮ್. ಒಬ್ಬರ ಬಗ್ಗೆ, ಅದರಲ್ಲೂ ನಿಮ್ಮಂಥ ದೊಡ್ಡವ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಹಾಗೆ ಮಾತಾಡಬಾರ್ದಿತ್ತು ಮೇಡಮ್. ದೊಡ್ಡ ಮನ್ಸು ಮಾಡಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅದೇನಾಯ್ತು ಅಂದರೆ ನಮ್ಮ ಹಿಸ್ಟ್ರಿ. ಸಾರಿ ಮೇಡಮ್. ಭೂಪತಿ ಜೂನಿಯರ್ ಆರ್ಟಿಸ್ಟ್ ಅಲ್ವಾ, ಅವನ ಜೊತೆ ನಿಮ್ಮನ್ನು ನೋಡಿ ನೀವು ಅವನ ಹಾಗೆ ಅಂದ್ಕೊಂಬಿಟ್ಟೆ. ಅದರಿಂದಲೇ ಇಷ್ಟೆಲ್ಲ ಎಡವಟ್ ಆಯಿತು ಮೇಡಮ್. ನನಗೆ ನನ್ನ ತಪ್ಪು ಗೊತ್ತಾಗಿದೆ ಮೇಡಮ್. ಅದ್ರ ಬಗ್ಗೆ ಈಗಲೂ ಬೇಜಾರಿದೆ. ದಯವಿಟ್ಟು ಇದೊಂದು ಸಲ ಕ್ಷಮಿಸ್ಬಿಡಿ ಪ್ಲೀಸ್ ಮೇಡಮ್. ಕ್ಷಮೆ ಕೇಳಿದ್ರೆ ಸಾಲಲ್ಲ, ಮತ್ತೆ ಹೀಗಾಗದೇ ಇರೋ ಥರ ನೋಡ್ಕೊ, ಮ್ಯಾನರ್ಸ್ ಕಲ್ತ್ಕೊ. ಯಾರ ಜೊತೆ ಹೇಗಿರಬೇಕು ಅಂತ ಗೊತ್ತಿರಲಿ, ಎಸ್ಪೆಷಲಿ ಭೂಪತಿ ಜೊತೆ. ಇನ್ನು 15 ದಿವಸ ಆದಷ್ಟು ಅವನಿಂದ ದೂರ ಇರು. ಅವನು ನಿಮ್ಮ ಮನೇಲಿದ್ದಾನೆ ಅಂತ ಹೇಗಂದ್ರೆ ಹಾಗೆ ಮಾತಾಡೋದಲ್ಲ. ಇಂಥ ನಾನ್ಸೆನ್ಸ್ ಎಲ್ಲ ರಿಪೀಟ್ ಆಗದಿರೋ ಹಾಗೆ ನೋಡ್ಕೊ. ಸರಿ ಮೇಡಮ್. ಮುನ್ನ, ನಾ ಸ್ವಲ್ಪ ರೆಸ್ಟ್ ಮಾಡಬೇಕು. ಈ 15 ದಿನ ಅಂದ್ರೇನು? ಅದಲ್ಲದೆ ನಾನು ಭೂಪತಿ ಕ್ಲೋಸ್ ಇರೋದು ಮೇಡಮ್ಗೆ ಏನಕ್ಕೆ ಇಷ್ಟ ಆಗಲ್ಲ? ನಾನು ಯಾಕೆ ಅವನಿಂದ ದೂರ ಇರಬೇಕು ಅಂದ್ರು?